ಯಾರ್ ಸಿಎಂ ಡಿಕೆಶಿ ಅದಾನಿ ಭೇಟಿ ಕಾಂಗ್ರೆಸ್ ಇಬ್ಬಗೆಯ ನೀತಿ ವಿರುದ್ಧ ದೆಹಲಿಯಲ್ಲಿ ವಿರೋಧ ವ್ಯಕ್ತವಾಗಿದೆ. ಬೆಂಗಳೂರಿನಲ್ಲಿ ಅನುಬಂಧ ರಾಹುಲ್ರಿಂದ ವಿರೋಧ. ಇದು ಏನು ಕೇಳಿದರೆ ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಅದಾನಿ ಅವರನ್ನು ಸತ್ಕರಿಸಿದ್ದಾರೆ, ಸ್ವಾಗತಿಸಿದ್ದಾರೆ, ಅವ್ರನ್ನ ಬರಮಾಡಿಕೊಂಡಿದ್ದಾರೆ. ಆದರೆ ಇವರ ಇಬ್ಬಗೆ ನೀತಿ ಹೇಗೆ ಅನ್ನೋದು ಸಾಬೀತಾಗಿದ್ದು ಹೇಗೆ ಕೇಳಿದರೆ ದೆಹಲಿಯಲ್ಲಿ ಅದಾನಿ ಅಂಬಾನಿ ಇವ್ರನ್ನೆಲ್ಲ ವಿರೋಧ ಮಾಡುವಂಥ ರಾಹುಲ್ ಗಾಂಧಿ, ಇತ್ತ ರಾಜ್ಯ ಕಾಂಗ್ರೆಸ್ನಲ್ಲಿ ಅವ್ರನ್ನ ಸತ್ಕರಿಸುವಂಥ ಡಿ ಕೆ ಶಿವಕುಮಾರ್. ದೆಹಲಿಯಲ್ಲಿ ವಿರೋಧ, ಬೆಂಗಳೂರಿನಲ್ಲಿ ಅನುಬಂಧ. ರಾಹುಲ್ರಿಂದ ಅದಾನಿ ವಿರೋಧ, ಡಿ ಕೆ ಶಿಯಿಂದ ಸತ್ಕಾರ. ಗೌತಮ್ ಅದಾನಿ ವಿಚಾರದಲ್ಲಿ ಕಾಂಗ್ರೆಸ್ ದ್ವಂದ್ವ ನೀತಿಯನ್ನು ತಾಳುತ್ತಿದೆ ಅನ್ನೋದು ಬಿಜೆಪಿಯವರ ಆರೋಪ. ಬೆಂಗಳೂರಿಗೆ ಅದಾನಿಯವರು ಬಂದಿದ್ದಾರೆ, ಅವರನ್ನು ರತ್ನಗಂಬಳಿ ಹಾಸಿ ಸ್ವಾಗತವನ್ನು ಮಾಡಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಸಿಎಂ ನಡೆ ವಿರುದ್ಧ ಬಿಜೆಪಿ ನಾಯಕರು ತಿರುಗಿಬಿದ್ದಿದ್ದಾರೆ. ಮಹತ್ವಾಕಾಂಕ್ಷಿ ಸುರಂಗ ರಸ್ತೆ ಟೆಂಡರ್ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಬಂದಾಗ ಅವ್ರನ್ನ ಸತ್ಕರಿಸಿದಂಥ ರೀತಿ. ಸುರಂಗ ರಸ್ತೆ ಅಂದಾಜು ಮೊತ್ತ 17,698 ಕೋಟಿ. ಯೋಜನೆಗೆ ಅದಾನಿ ಎಂಟರ್ಪ್ರೈಸಸ್ ಬಿಡ್ ಮಾಡಿದ್ದೆಷ್ಟು ಕೇಳಿದರೆ ಸರ್ಕಾರದ ಅಂದಾಜು ಮೊತ್ತಕ್ಕಿಂತ ಹೆಚ್ಚು ಬಿಡ್ ಮಾಡಿದೆ. 22,267 ಕೋಟಿ ರೂಪಾಯಿ ಮೊತ್ತಕ್ಕೆ ಬಿಡ್ ಮಾಡಿದೆ. ಬೇರೆ ಸಂಸ್ಥೆಗೆ ಹೋಲಿಸಿದರೆ ಈ ಬಿಡ್ ಕಡಿಮೆನೆ. ಅದಾನಿ ಸಂಸ್ಥೆಗೆ ಗುತ್ತಿಗೆ ನೀಡುವ ಬಗ್ಗೆ ಚರ್ಚೆ. ನಿನ್ನೆ ಆ ಸಂಬಂಧವೇ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಬಂದಿದ್ದರು. ಅಧಿಕೃತವಾಗಿ ನೀಡುವ ಬಗ್ಗೆ ಅಂದರೆ ಅದಾನಿ ಸಂಸ್ಥೆಗೆ ನೀಡುವುದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ವಿಚಾರ ಇದು, ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅದಾನಿ ಗ್ರೂಪ್ಗೆ ಬಿಡ್ ನೀಡೋದಕ್ಕೆ ಮುಂದಾಗಿದೆ. ಅವರು ಕೊಟ್ಟಿರೋದು ಇವರು ಸರ್ಕಾರದ ನಿಗದಿ ಮಾಡಿರುವಂಥ ಬಿಡ್ಗಿಂತಲೂ ಜಾಸ್ತಿ. ಹೀಗಿದ್ದರೂ ಕೂಡ ಬೇರೆ ಕಂಪನಿಗಳಿಗೆ ಹೋಲಿಸ್ಕೊಂಡ್ರೆ ಕಡಿಮೆನೆ. ವಿಚಾರ ಏನಪ್ಪ ಅಂತ ಹೇಳಿದರೆ ಕಾಂಗ್ರೆಸ್ನ ಇಬ್ಬಗೆಯ ನೀತಿ ಏನು ಅಂತ ಕೇಳಿದರೆ ಬಿ ಜೆ ಪಿಯವರು ಆರೋಪ ಮಾಡ್ತಿರೋ ಹಾಗೆ ಇವರು ದೆಹಲಿಯಲ್ಲಿ ನರೇಂದ್ರ ಮೋದಿಯವರು ಅದಾನಿ ಅಂಬಾನಿ ಅವರ ಕೈಗೊಂಬೆಯ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ಆರೋಪ ಮಾಡುವಂಥ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಇತ್ತ ರಾಜ್ಯದಲ್ಲಿ ಅದಾನಿಯವರನ್ನು ಮನೆಗೆ ಕರೆಸಿ ಅವ್ರಿಗೆ ಸತ್ಕಾರ ಮಾಡ್ತಾರೆ, ರತ್ನ ಗಂಬಳಿಯನ್ನು ಹಾಸಿದ್ದಾರೆ ಅನ್ನೋದು ಬಿ ಜೆ ಪಿಯವರ ಆರೋಪ. ಇದು ಬಿ ಜೆ ಪಿಯವರ ಆರೋಪ ಇದೆಯಲ್ಲ, ಇದು ಕಾಂಗ್ರೆಸ್ನ ಇಬ್ಬಗೆಯ ನೀತಿ ಅನ್ನೋದು. ಹಾಗಾದರೆ ಆರ್ ಅಶೋಕ್ ಅವರು, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಸಂಬಂಧ ಮಾತಾಡಿದ್ರಲ್ಲ, ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳೋಣ ಬನ್ನಿ. ಗೌರವಾನ್ವಿತ ರಾಹುಲ್ ಗಾಂಧಿಯವರು ಅದಾನಿ ಬಿಜೆಪಿ ಏಜೆಂಟ್ ಅಂತೆ. ಅದಾನಿ ಬಿಜೆಪಿಯ ಏಜೆಂಟ್ 100 ಸರಿ ಹೇಳ್ಬಿಟ್ಟವ್ರೆ. ಮತ್ತು ಎಲ್ಲ ಅವ್ರ ಪಾರ್ಟಿಯವ್ರಿಗೂ ಎಲ್ಲ ಮೀಟಿಂಗಲ್ಲೂ ಹೇಳಿದ್ದಾರೆ ಅದಾನಿ ಬಿಜೆಪಿಯ ಏಜೆಂಟ್ ಅಂತ. ಈ ಕರ್ನಾಟಕ ಸರ್ಕಾರ ಅದಾನಿಯವರಿಗೆ ರೆಡ್ ಕಾರ್ಪೆಟ್ ಹಾಕಿದೆಯಲ್ಲ, ಈಗ ಇವತ್ತು ಭೇಟಿನೂ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ ಪರ್ಮಿಷನ್ ಕೊಟ್ರಾ? ರಾಹುಲ್ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಸೋನಿಯಾ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಪ್ರಿಯಾಂಕಾ ಒಡೆಯರ ವಾದ್ರನ ಯಾರೋ ವಾಡೆನೋ ವಾದ್ರನೋ ಯಾವುದು ಏನು, ನಾನು ಒಡೆ ಅಂದು ಒಂದು ಅಭ್ಯಾಸ, ಅದಕ್ಕೆ ಅವ್ರದ್ದೇನ ಅನುಮತಿ ತಗೊಂಡಿದ್ದೀರಾ? ಅಲ್ಲಿ ಮಾತ್ರ ಡೆಲ್ಲಿಯಲ್ಲಿ ಅದಾನಿ ವಿರುದ್ಧ, ಕರ್ನಾಟಕ ಕಾಂಗ್ರೆಸ್ಸು ಅದಾನಿ ಪರ. ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ಮದು? ಡಬಲ್ ಸ್ಟ್ಯಾಂಡರ್ಡ್ ತಾನೇ ಇದು. ಅದಕ್ಕೆ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಸ್ವಲ್ಪ ನೀವು ರಾಹುಲ್ ಗಾಂಧಿಗೆ ಬುದ್ಧಿ ಹೇಳಿ. ಸ್ವಲ್ಪ ರಾಹುಲ್ ಗಾಂಧಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ. ಅವರೊಬ್ಬ ಬಿಸ್ನೆಸ್ ಮ್ಯಾನು. ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಹೇಳ್ತಾರಲ್ಲ, ನಾನು ಹಂಗೇನಿಲ್ಲ, ಬಿಸ್ನೆಸ್ ಮ್ಯಾನು, ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಹಂಗೆ ರಾಹುಲ್ ಗಾಂಧಿಗೆ ಸ್ವಲ್ಪ ಹೇಳಿ, ಬುದ್ಧಿವಾದ ಹೇಳ್ಬಿಟ್ಟು, ಅವರೊಬ್ಬ ಬಿಸ್ನೆಸ್ ಮ್ಯಾನು, ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿ ರಾಹುಲ್ ಗಾಂಧಿಗೆ ಅನ್ನೋ ಸಲಹೆ ಕೊಡ್ತಾ ಇದ್ಬಿಟ್ಟವ್ರೆ. ಈಗ ಅದಾನಿನೂ ಬಂದು ಡೈನಾಮಿಟ್ಗೆ ಹೊಡಿಯೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಹನುಮಂತು ಇದ್ದಾರೆ ಸಂಪರ್ಕದಲ್ಲಿ. ಹನುಮಂತು, ಕಾಂಗ್ರೆಸ್ನ ಇಬ್ಬಗೆಯ ನೀತಿ ಅನ್ನೋದು ಬಿ ಜೆ ಪಿಯವರ ಆರೋಪ. ಏನೇನು ಆಧಾರದ ಮೇಲೆ ಈ ಆರೋಪ ಮಾಡ್ತಾರೆ? ಹಾಗೆ ನಿನ್ನೆ ಬಂದಂತಹ ಆ ಒಂದು ಮೀಟಪ್ ಇತ್ತಲ್ಲ, ಅದು ಎಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿತ್ತು? ಮುಖ್ಯಮಂತ್ರಿಗಳ ಮನೆಯಲ್ಲಿ ನಡೆದಂಥ ಮೀಟಪ್ ಏನಿದೆ ಇಲ್ಲಿವರೆಗಿನ ಮಾಹಿತಿ? ರಂಜಿತ್, ಕರ್ನಾಟಕ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ
ದೇಶದ ಖ್ಯಾತ ಉದ್ಯಮಿ ಅದಾನಿ ಅವರ ಭೇಟಿ ಏನು, ಗೌತಮ್ ಅದಾನಿ ಅವರ ಭೇಟಿ ಏನಿದೆ ಈಗ ರಾಜಕೀಯ ಸ್ವರೂಪ ಪಡೆದಿದೆ. ಅದರಲ್ಲೂ ಕೂಡ ಪ್ರತಿಪಕ್ಷ ಬಿಜೆಪಿ ನಿನ್ನೆ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಸುದ್ದಿಗೋಷ್ಠಿಯನ್ನ ನಡೆಸಿ ಸರ್ಕಾರದ ಒಂದಷ್ಟು ವಿಭಾಗೀಯ ನೀತಿಗಳಿವು ಅನ್ನುವಂಥ ಟೀಕೆಯನ್ನ ಮಾಡಿರುವಂಥದ್ದು. ಕಾರಣ ಏನಂತಂದು ಹೇಳಿದ್ರೆ ಅಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ರಾಹುಲ್ ಗಾಂಧಿ ಅವರು ವಿರೋಧ ಮಾಡ್ತಾರೆ, ಇಲ್ಲಿ ಕರ್ನಾಟಕದ ವಿಚಾರದಲ್ಲಿ ಅವರನ್ನ ಸ್ವಾಗತ ಮಾಡ್ತಾರೆ. ಸೊ ಹೀಗಾಗಿ ಇದು ವಿಭಾಗೀಯ ನೀತಿ. ಯಾಕಂತಂದು ಹೇಳಿದ್ರೆ ರಾಷ್ಟ್ರ ರಾಜಕಾರಣದ ತಂತ್ರದ ಭಾಗವಾಗಿಯೇ ಅವರನ್ನ ಪ್ರತಿ ಒಂದಲ್ಲ ಒಂದು ವಿಚಾರದಲ್ಲಿ ಅದಾನಿ ಅವರನ್ನ ಟೀಕೆಯನ್ನ ಮಾಡುವಂತ ಅಲ್ಲಿ ಮಾಡ್ತಾರೆ. ಅವರೊಬ್ಬ ಬಿಸ್ನೆಸ್ ಮ್ಯಾನು, ಆದ್ರೆ ಇಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಅವರನ್ನ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ತಾರೆ ಅನ್ನುವಂತ ಟೀಕೆಯನ್ನ ಮಾಡಿರುವಂಥದ್ದು. ಇದು ಬೆಂಗಳೂರಿನ ಹೆಬ್ಬಾಳದಿಂದ ಸಿಲ್ಕ್ ರೋಡ್ ವರೆಗೂ ಏನು ಸುರಂಗ ಮಾರ್ಗ ಏನಿದೆ, ಆ ಒಂದು ಸುರಂಗ ಮಾರ್ಗ ನಿರ್ಮಾಣದ ವಿಚಾರದಲ್ಲಿ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.